ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಜೀವನವು ಬೆಳಗಬೇಕಾದರೆ, ಜೀವನವೇ ವೇದವಾಗಬೇಕಾದರೆ ಭಗವಂತನ ಉಪದೇಶವನ್ನು ಅರ್ಥ ಮಾಡಿಕೊಂಡವರ ಜೀವನವೇ ವೇದವಾಗುತ್ತದೆ. ನಾವು ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಇತರರ ತಪ್ಪುಗಳನ್ನು ನೋಡುವ ಕಣ್ಣುಗಳು ತಮ್ಮೊಳಗೆ ತೃಪ್ತಿಯನ್ನು ಕಾಣಲಾಗುವುದಿಲ್ಲ. ಕೆಟ್ಟ ಮಾತುಗಳನ್ನು ಇಷ್ಟಪಡುವ ಬಾಯಿ ಸುಖದ ಮಾಧುರ್ಯವನ್ನು ಸವಿಯಲಾಗುವುದಿಲ್ಲ. ಗಾಸಿಪ್ಗಳನ್ನು ಕೇಳುವ ಕಿವಿಗಳು ಆನಂದದ ಸಂಗೀತವನ್ನು ಕೇಳುವುದಿಲ್ಲ. ಈ ಎಲ್ಲ ವಿಚಾರಗಳಿಂದ ಹೊರಗೆ ಬರಬೇಕಾದರೆ ನಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳು ಶುದ್ಧವಾಗಿದ್ದರೆ ಕತ್ತಲೆಯಲ್ಲಿಯೂ ಸ್ವಲ್ಪ ಬೆಳಕು ಗೋಚರಿಸುತ್ತದೆ. ದಿನವೂ ಬಟ್ಟೆಯನ್ನು ಶುಚಿಗೊಳಿಸುವಂತೆ ಪರಮಾತ್ಮನನ್ನು ಸ್ಮರಿಸಿ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಅಂತಹ ಮನಸ್ಸನ್ನು ಮಂಗಳಕರವಾದ ಆಲೋಚನೆಗಳಿಂದ ಅಲಂಕರಿಸಿದರೆ ಜೀವನವು ಸಂತೋಷದಿಂದ ಮುನ್ನಡೆಯುತ್ತದೆ. ಈ ವೇದವನ್ನು ಜೀರ್ಣಿಸಿಕೊಂಡವರು ದುಃಖ ಮತ್ತು ವ್ಯಾಧಿಗಳಿಂದ ಬಳಲುವುದಿಲ್ಲ. ಸ್ನೇಹಿತರೆ, ವೇದ ಭಗವಂತನ ಉಪದೇಶವನ್ನು ಅರ್ಥ ಮಾಡಿಕೊಂಡವರ ಜೀವನವೇ ವೇದವಾಗುತ್ತದೆ. ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.